ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಅಕೌಂಟ್ ನೇಮ್ ಬಂದು ಬಿ ವೀರರಾಘವಲು. ಹರಿ ಓಂ ಶಿವ ಓಂ ಗುರು ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮೊಟ್ಟ ಮೊದಲನೆಯಾಗಿ ನನ್ನ ತಾಯಿಯಾದಂಥ ಬತ್ತಿನ ಚೆಲ್ಲಮ್ಮನವರ ಪದ್ಮಗಳಿಗೆ ವಂದಿಸುತ್ತಾ, ಹಾಗೂ ನನ್ನ ತಂದೆಯಾದಂಥ ಬತ್ತಿನ ವೆಂಕಟಸುಬ್ಬಯ್ಯ ನಾಯ್ಡು ಪದ್ಮಗಳಿಗೆ ವಂದಿಸುತ್ತಾ, ಹಾಗೂ ನನ್ನ ಗುರುಗಳಾದಂಥ ಚಾಕ್ಲೇಟ್ ಬಾಗ್ಲೂರು ಪುಟ್ಟಪ್ಪಸ್ವಾಮಿ ಪದ್ಮಗಳಿಗೆ ವಂದಿಸುತ್ತಾ, ಜಗದ್ಗುರು ಶ್ರೀ ಶ್ರೀಮದ್ ವಿರಾಟ್ ಪೋತ್ಲೂರು ವೀರಬ್ರಹ್ಮೇಂದ್ರ ಸ್ವಾಮಿ ಪದ್ಮಗಳು ವಂದಿಸುತ್ತಾ, ಹಾಗೂ ಗೋವಿಂದ ಮಾಂಪಾದ ಪದ್ಮಗಳು ವಂದಿಸುತ್ತಾ, ಈಶ್ವರಮ್ಮ ತಾಯಿ ಪದ್ಮಗಳು ವಂದಿಸುತ್ತಾ, ಸಿದ್ದಯ್ಯ ಸ್ವಾಮಿ ವಂಶಸ್ಥರ ಪದ್ಮಗಳು ವಂದಿಸುತ್ತಾ ಈ ಒಂದು ಪ್ರವಚನವನ್ನು ಪ್ರಾರಂಭ ಮಾಡ್ತಾಯಿದ್ದೇನೆ. ಲಾಸ್ಟ್ ವಿಡಿಯೋನಲ್ಲಿ 22ನೇ ಎಪಿಸೋಡಲ್ಲಿ ಮೊನ್ನೆ ತಾನೇ 2ನೇ ತಾರೀಕು ಜನವರಿ ತಿಂಗಳು 2026ನೇ ಇಸ್ವಿನಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ. ಅಚಲ ಪರಿಪೂರ್ಣ ಸದ್ಬೋಧ ಅದರ ಬಗ್ಗೆ ವಿವರಣೆ ಮಾಡಿದ್ದೀನಿ. ಕೆಲವರು ಏನು ತಿಳ್ಕೊಂಡಿದ್ದಾರೆ ಅಂದರೆ, ಸೌಜ್ಞ ಅನ್ನೋದು ನಮಗೆ ಅರ್ಥ ಆಗಿಲ್ಲ ಸ್ವಾಮಿ ಅಂತ ತುಂಬ ಜನ ನನಗೆ ಫೋನ್ ಮಾಡಿ ಕೇಳಿದ್ದಾರೆ. ಸೌಜ್ಞ ಬೇರೆ ಅಲ್ಲ, ಅಚಲ ಪರಿಪೂರ್ಣ ಬೇರೆ ಅಲ್ಲ. ಕೆಲವರು ಏನು ಮಾಡ್ತಾಯಿದ್ದಾರೆ ಅಂದರೆ, ಇವತ್ತಿಗೆ ಸಾಂಖ್ಯ ಯೋಗ, ತಾರಕ ಯೋಗ, ಅಮನಸ್ಕ ಯೋಗ, ಕುಂಡಲಿನಿ ಯೋಗ, ಸಚ್ಚಿದಾನಂದ ಯೋಗ, ಅದನ್ನೇ ಆರ್ಯ ದರ್ಪಣ ಭಾವ ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ಅದಕ್ಕೆ ಮೇಲೆ ಹೋಗೋದಕ್ಕೆ ಗುರುಗಳಿಗೂ ಆಗ್ತಾಯಿಲ್ಲ, ಶಿಷ್ಯರಿಗೂ ಹೋಗೋಕ್ಕಾಗ್ತಿಲ್ಲ. ಇದು ತನುವು ಮರೆತು ಬೋಧನೆ ಮಾಡೋವಂಥದ್ದು ಪರಿಪೂರ್ಣ ಬೋಧೆ. ತಾನು ಇಲ್ಲದೆ ಅಂತ ಒಂದು ಸ್ಥಿತಿಯಲ್ಲಿ ಬೋಧನೆ ಮಾಡಬೇಕು. ಅಷ್ಟು ಸಾಧಾರಣ ಇಲ್ಲ ಇದು ಬೋಧೆ. ಯಾರೂ ಇದುವರೆಗೂ ಯೂಟ್ಯೂಬ್ ಚಾನಲಲ್ಲಿ ಅಚಲ ಪರಿಪೂರ್ಣ ಬೋಧೆನ ಇದುವರೆಗೂ ಯಾರೂ ವಿವರಣೆ ಮಾಡಿಲ್ಲ. ಯಾಕಂದರೆ ಒಬ್ಬೊಬ್ಬರು ಶಿಷ್ಯರಿಗೆ ಲಕ್ಷಗಟ್ಟಲೆ ಕೇಳ್ತಾರೆ ಸೌಜ್ಞ ಕೊಡೋದಕ್ಕೆ, ಪರಿಪೂರ್ಣ ತಿಳಿಸೋದಕ್ಕೆ. ಅದು ಎಲ್ಲಿ ತನಕ ಅಂದರೆ ಸಚ್ಚಿದಾನಂದನೇ, ಆರ್ಯ ದರ್ಪಣ ಭಾವ. ಅದರಲ್ಲೇ ಜನ್ಮರಾಹಿತ್ಯ ಆಗಲ್ಲ, ಮತ್ತೆ ಹುಟ್ಟಬೇಕು, ಸಾಯಬೇಕು. ಅದಕ್ಕೆ ಮೇಲಿರ್ತಕ್ಕಂಥದ್ದು ನಾದ ಬಿಂದು ಕಳ ಅತೀತವಾದದ್ದು, ಅದೇ ಬಯಲು, ಪರಿಪೂರ್ಣ, ಶೂನ್ಯ. ಶೂನ್ಯ ಅಂದರೆ ಅಲ್ಲಿ ಏನು ಇರಲ್ಲ, ಬಯಲೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನಾವು ಒಂದು ಟಿ ವಿ ನೋಡ್ತಾ ಇರ್ತೀವಿ. ಒಂದು ಪರದೆಗೆ ನಾನು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ಪರಿಪೂರ್ಣನ. ಆ ಟಿ ವಿನಲ್ಲಿ ಆನ್ ಮಾಡಿದಾಗ ಬಾಂಬ್ಗಳು ಸಿಡಿಯೋದೇನೋ, ನೀರು ಅಲೆಗಳು ಇದಾಗೋದೇನೋ ಸಮುದ್ರದಲ್ಲಿ, ಗಾಳಿ ಬೀಸೋದೇನೋ, ಗುಡುಗು ಮಿಂಚುಗಳು ಇದಾಗೋದು, ಪಂಚಭೂತಗಳಿಗೆ ಪ್ರಳಯ ಕಾಲನೂ ಬರುತ್ತೆ. ಆದ್ರೂ ಆ ಪರದೆ ನೀರಿಗೆ ತೇವ ಆಗಿಲ್ಲ, ಬೆಂಕಿಗೆ ಸುಟ್ಟೋಗಿಲ್ಲ, ಗಾಳಿಗೆ ಆರಿಲ್ಲ. ಇದೆಲ್ಲ ದೃಶ್ಯಗಳೆಲ್ಲ ಆದ ಮೇಲೆ ನಾವು ಯಾವಾಗ ಆಫ್ ಮಾಡ್ತೀವೋ ಆವಾಗ
ಮತ್ತು ಯಥಾಸ್ಥಿತಿ, ಅಲ್ಲಿ ನಿರಾಕಾರ ಶೂನ್ಯ. ಒಂದು ಎಕ್ಸಾಂಪಲ್. ತದ್ರೀತಿಯಾಗಿ ವೇಮಣ್ಣ ಯೋಗಿಯವರು ಒಂದು ಪದ್ಯನ ಹೇಳಿದ್ದಾರೆ. ಅಂಡಾಂಡములు సున్నా, పిండాండములు సున్నా, బ్రహ్మాండములు సున్నా, సున్న చుట్టిನವಾಡು ಸುಜ್ಞಾನಿ ಯೋಗಿರ ವಿಶ್ವಧಾಭಿರಾಮ ವಿನರವೇಮ ಅಂತ ಹೇಳುವರೆ. ಅಂದರೆ ಇದು ತೆಲುಗಲ್ಲಿ ಬರೆದಿರೋಂಥ ಒಂದು ಪದ್ಯಗಳು. ವೇಮಣ್ಣವರು ಬರೆದಿರೋದು ಶತಕ, 100 ಪದ್ಯಗಳೇ ಬರೆದಿರೋದು ಅವರು. ಕವಿಗಳು ಏನು ಮಾಡಿದ್ದಾರೆ ಅಂದರೆ, ಕಲ್ಪನೆ ಮಾಡಿ ಅವರಿಗೆ 3600 ಪದ್ಯಗಳು ಬರೆದವ್ರೆ. ಅಷ್ಟು ಪದ್ಯಗಳು ಇಲ್ಲವೇ ಇಲ್ಲ. ಮುಖ್ಯವಾದಂಥ ಪದ್ಯಗಳು 100 ಬರೆದಿರೋದು ಆ ಸ್ವಾಮಿ. ಅದರಿಂದ ಇವತ್ತು ನಮಗೆ ಫಾರಿನ್ ಕಂಟ್ರಿನಲ್ಲಿ, ನಮ್ಮ ಇಂಡಿಯಾದವ್ರಿಗೆ ಯೋಗ್ಯತೆ ಇಲ್ಲ. ಫಾರಿನ್ ಕಂಟ್ರಿನಲ್ಲಿ ನಮ್ಮ ಈ ಒಂದು ತೆಲುಗು ಪದ್ಯಗಳೆಲ್ಲ ತಗೊಂಡೋಗಿ ಅವರು ಟ್ರಾನ್ಸ್ಲೇಷನ್ ಮಾಡಿಕೊಂಡು ತೆಲುಗು ಟು ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿಕೊಂಡು ಬ್ರಹ್ಮಾಂಡವಾಗಿ ತಿಳ್ಕೊತಾ ಇದ್ದಾರೆ ಅವರು. ನಮ್ಮವ್ರಿಗೆ ಯೋಗ್ಯತೆ ಇಲ್ಲ ತಿಳ್ಕೊಳ್ಳೋದಕ್ಕೆ. ಅಯ್ಯೋ ಬಿಡಪ್ಪ, ಅವನೇನೋ ಹುಚ್ಚ, ಅವನು ವೇಮಣ್ಣ, ಪುಟ್ಕೋಸಿನೂ ಇಲ್ಲ ಅಯ್ಯಪ್ಪನಿಗೆ. ಪುಟ್ಕೋಸಿನೆಲ್ಲ ಬಂದಾಗೇನೋ ಪುಟ್ಕೋಸಿ ಕಟ್ಕೊಂಬಂದ. ನೀನು ಅಷ್ಟೇ, ನಾನು ಅಷ್ಟೇ. ಬೆತ್ತಲೆಯಾಗೆ ಬಂದಿದ್ದು, ಹೋಗುವಾಗ ಬೆತ್ತಲೆಯಾಗೆ ಹೋಗೋದು. ಮಧ್ಯದಲ್ಲಿ ನಾವು ಏನು ಡ್ರೆಸ್ಗಳು ಹಾಕ್ಕೊಂಡಿದ್ವು, ಓಹೋ ನಮ್ಮ ಓಡಗಲ್ಲೇನೋ ಅವೇನೋ ಇವೇನೋ ಆಸ್ತಿ ಪಾಸ್ತಿ, ನಾನು ಅಷ್ಟು ಕೋಟಿಗಟ್ಟಲೆ ಮಾಡಿಬಿಟ್ಟಿದ್ದೀನಿ, ಅಷ್ಟು ಎಕರೆಗಟ್ಟಲೆ ಮಾಡಿಬಿಟ್ಟಿದ್ದೀನಿ, ಮನೆ ಮಠ ಕಟ್ಟಿಬಿಟ್ಟಿದ್ದೀನಿ. ಕೊನೆಗೆ ನಿನಗಾಗಿ ಏನೂ ಮಾಡ್ಕೊಂಡಿಲ್ಲ. ಹೆಂಡ್ತಿ ಮಕ್ಕಳಿಗೋಸ್ಕರ ದುಡ್ದು ಕತ್ತೆ ಥರ ಲಾಸ್ಟಿಗೆ ಬರೀ ಕೈನಲ್ಲೇ ಸಾಯ್ತಾ ಇದೆಯಾ. ನಿನಗೋಸ್ಕರ ಸಂಪಾದನೆ ಮಾಡೋದು ನೋಡಿ ಇದು. ಇವಾಗ ನಾನೇನು ಬೋಧನೆ ಹೇಳ್ತಾಯಿದ್ದೀನೋ, ಇಂಥ ಬೋಧನೆ ನಾನು 45 ವರ್ಷ ಆಯಿತು ನನ್ನ ಗುರುಗಳ ಹತ್ರ ನಾನು ಕಲ್ತ್ಕೊಂಡು. ಆದರೆ ಇವತ್ತಿಗೂ ಯಾವೊಂದು ಬುಕ್ಕು ನೋಡಿ ಹೇಳ್ತಿಲ್ಲ. ಎಷ್ಟು ಗಂಟೆ ಆಗಲಿ, ಎಷ್ಟು ದಿವಸ ಆಗಲಿ ನಾನು ಬೋಧನೆ ಮಾಡ್ತಾ ಇರ್ತೀನಿ. ಅದು ತನು ಮರೆಯುವಂಥ ಒಂದು ಸ್ಥಿತಿ. ಅದಕ್ಕೆ ವೇದಾಂತ, ಸಿದ್ಧಾಂತ, ಪ್ರಸಿದ್ಧಾಂತ ಅಂತ 3 ಸಬ್ಜೆಕ್ಟ್ಗಳಿವೆ ಇದರಲ್ಲಿ. ವೇದಾಂತ ಅಂದರೆ ಬುಕ್ಕಲ್ಲ, ಅದು ನಮ್ಮ ಕಾಲು ಹೆಬ್ಬರಳದಿಂದ ಹಿಡಿದು ತಲೆ ಕೂದಲು ತನಕ ಏನೇನೈತೋ ಅದನ್ನು ವಿಚಾರಣೆ ಮಾಡೋದೇ ವೇದಾಂತ. ಸಿದ್ಧಾಂತ ಇರೋದನ್ನು ಇದ್ದಂಗೆ ನಾವು ವಿಚಾರಣೆ ಮಾಡೋದು. ಇದು ಇದಿಷ್ಟೇ ಅಂತ ತೀರ್ಮಾನ. ಇದು ನಾವು ಮಾಡೋದಲ್ಲ, ಮಹರೀರು ಮಾಡಿಬಿಟ್ಟು ಹೋಗಿದ್ದಾರೆ. ನಾವು ಅದನ್ನು ಅರ್ಥ ಮಾಡಿಕೊಂಡು 10 ಜನಕ್ಕೆ ಹೇಳೋದಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಅವರೇನು ತಿಳ್ಕೊತಾರೋ, ಇವರೇನು ತಿಳ್ಕೊತಾರೋ, ಅವರೇನು ಬೈತಾರೋ, ಬೈಯೋರು ಬೈಲೆ, ಏನಾದರೂ ಆಗುತ್ತಾ? ಏನೂ ಆಗಲ್ಲ. ನಾವು ಸತ್ಯದಲ್ಲಿರುವಾಗ, ನೇರವಾಗಿ ನಡೆಯುವಾಗ ನಾವೇನಕ್ಕೆ ಭಯ ಪಡಬೇಕು? ಆದ್ದರಿಂದ ಇದೇನಾಗೋದ್ರೆ ಅಂದರೆ, ಅಂಡಾಂಡములు సున్నా, పిండాండములు సున్నా, ಬ್ರಹ್ಮಾಂಡములు సున్నా, ಸುನ್ನ ಸೃಷ್ಟಿನವಾಡು ಸುಜ್ಞಾನಿ ಯೋಗರ ವಿಶ್ವದಾಭಿರಾಮ. ಯಾರು ಆ ಒಂದು ಶೂನ್ಯ ಸ್ಥಳನ ಯಾರು ಗುರುಮುಖೇನ ತಿಳ್ಕೊತಾರೋ ಸಂಜ್ಞಾರೂಪಕವಾಗಿ, ಅವನು ಸುಜ್ಞಾನಿ ಅಂತ ವೇಮಣ್ಣರು ಹೇಳಿದ್ದಾರೆ. ಅದರಿಂದ ಇವಾಗ ಏನಾಗುತ್ತಂದರೆ, ಮೊಟ್ಟ ಮೊದಲನೇದಾಗಿ ಸಾಂಖ್ಯ ಯೋಗ, ತಾರಕ ಯೋಗ, ಮನಸ್ಕ ಯೋಗ, ಕುಂಡಲಿ ಯೋಗ, ಸಚ್ಚಿದಾನಂದ ಯೋಗ, ಅದನ್ನೇ ಆರ್ಯ ದರ್ಪಣ ಭಾವ, ಅಚಲ ಪರಿಪೂರ್ಣ ಭಾವ ಬೋಧೆ 6 ಸಬ್ಜೆಕ್ಟ್ ಐತೆ. ಎಲ್ಲ ನಾನು 266 ವೀಡಿಯೋ ಮಾಡಿದ್ದೀನಿ ಇದುವರೆಗೆ. 2021 HP ಹಿಡಿದು ಇವತ್ತಿನವರೆಗೆ 2026 HP 5 ವರ್ಷದಿಂದ ನಾನು
ವಿಡಿಯೋ ಮಾಡ್ತಾನೇ ಇದ್ದೀನಿ. ಯಾವ ಪುಸ್ತಕ ನೋಡಿ ಮಾಡ್ತಾಯಿಲ್ಲ. ಇದು ನಿಜವಾದ ಗುರುಬೋಧನೆ ಅರ್ತಿರೋರಿಗೆ. ನಾನಂತ ಅಹಂಕಾರ ಪಟ್ಟು ನಾನು ಹೇಳ್ತಿಲ್ಲ. ಸೊ ಆದ್ದರಿಂದ ಏನಾಗತ್ತೆ ಅಂದರೆ, ಇದನ್ನು ನಾವು ಅಚ್ಚುಕಟ್ಟಾಗಿ ನಾವು ಗುರುಮುಖೇಂದ್ರವಾಗಿ ಎಷ್ಟೋ ಜನ ಏನು ಮಾಡಿದ್ದಾರೆ ಅಂದರೆ, ಪಾಪ ಅವ್ರ ಗುರುಗಳು ಹೇಳಿರೋದು ಅಷ್ಟೇ ಪಾಪ, ಅದಕ್ಕೆ ಮೇಲೆ ಏನು ಮಾಡೋಕ್ಕಾಗಲ್ಲ. ಕೆಲವರು ಇದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕಮರ್ಷಿಯಲ್ ವೇದಾಂತನ. ಒಬ್ಬೊಬ್ಬ ಶಿಷ್ಯನಿಗೆ ತಿಂಗಳಿಗೆ 500 ರೂಪಾಯಿ 1000 ರೂಪಾಯಿ ಕೊಡಬೇಕಪ್ಪ ಗುರುದಕ್ಷಿಣೆ ಫಿಕ್ಸ್ಡ್ ಮಾಡ್ಕೊಂಡ್ಬಿಡ್ತಾರೆ. 10 ಜನ ಆದರೆ 10,000, 100 ಜನ ಆದರೆ ಲಕ್ಷಗಟ್ಟಲೆ ಹೋಗ್ಬಿಡುತ್ತೆ, 1000 ಗಟ್ಟಲೆ ಹೋಗ್ಬಿಡುತ್ತೆ. ಒಬ್ಬೊಬ್ಬ ಗುರುಗೆ 6,000 7,000 ಜನ ಇದ್ದಾರೆ ಅವರು ಶಿಷ್ಯರು. ಕೋಟ್ಯಾಧಿಪತಿ. ಎಲ್ಲಿ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗೋದು, ಕಾರಲ್ಲಿ ಬರೋದು. ನಾವು ಬಸ್ಸಲ್ಲಿ ಒಂದು ಪಾಸು 70 ರೂಪಾಯಿ ಕೊಟ್ಟು ಹೋಗಿ ಬರೋದಕ್ಕೆ ನಮಗೆ ಯೋಗ್ಯತೆಲ್ಲ ಇದುವರೆಗೂ ಪೂಜೆಗಳಿಗೆ. ನಾನು ಯಾರ ಹತ್ರ 1 ರೂಪಾಯಿ ತೊಗೊಳ್ಳಲ್ಲ. ಬೇಕಾದ್ರೆ ಯಾರು ಬೇಕಾದ್ರೆ ಕೇಳ್ರಿ, ಬೆಂಗಳೂರಲ್ಲಿ ನಮ್ಮ ಶಿಷ್ಯರಾಗಲಿ ಗುರುಗಳಾಗಲಿ, ವೀರರಾಘವ ಸ್ವಾಮಿ ಯಾರಾದ್ರೂ ದುಡ್ಡು ತೊಗೊತಾರಮ್ಮ ಹಂಗಂತ ನೀವು ಕೇಳ್ರಿ, ಅವರೇ ಹೇಳ್ತಾರೆ. ಇದು ದುಡ್ಡಿಗೆ ಮಾರೋದಂತಲ್ಲ. ಆ ಥರ ದುಡ್ಡು ಮಾರಿದ್ರೆ ಅವನು ಕೆಲಸಕ್ಕೆ ಬಾರ್ದಿರೋನು ಗುರು, ಶಿಷ್ಯನ ಅಷ್ಟೇ ಪಾಪ, ಅವನು ಪಾಡಿ ಇವನಿಗೂ. ಆದ್ದರಿಂದ ಈ ಸಚ್ಚಿದಾನಂದ ಭಾವವರೆಗೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಗುರುಬೋಧನೆ ನಿಜವಾದ ಗುರುಬೋಧನೆ, ತನು ಮರೆಯುವಂಥ ಒಂದು ಬೋಧೆ ಇದು. ಅದಕ್ಕೆ ಸಿಂಪಲಾಗಿ ಹೇಳ್ತೇನೆ, ಫಸ್ಟಿಂದ ನಾನು ಪಿನ್ ಟು ಪಿನ್ ಎಲ್ಲ ಮಿಸ್ ಮಾಡಿದ್ರೆ ಎಲ್ಲ ಫಸ್ಟ್ ಕ್ಲಾಸಾಗಿ ನಾನು ಬೋಧನೆ ಮಾಡಿದ್ದೀನಿ. ಆವಾಗ ಗುರು ಶಿಷ್ಯರು ಇಬ್ಬರ ಮಧ್ಯೆ ಅಪ್ಪ ಮಗು ನಿನಗೆಲ್ಲ ತಿಳಿಸ್ಕೊಟ್ನಪ್ಪ, ಇವಾಗ ನೀನು ಯಾರು ಅಂತ ಗುರುಗಳು ಕೇಳ್ತಾರೆ ಶಿಷ್ಯನ. ನೀನು ಯಾರಪ್ಪ? ಈ ಶರೀರ ಐತೆ, 25 ತತ್ವಗಳಿಂದ ಶರೀರ ಉತ್ಪತ್ತಿ ಆಗಿರೋದು, ತಂದೆ ತಾಯಿಗಳಂಥ ಒಂದು ಗರ್ಭದಿಂದ ಬಂದಿರೋದು. ಇದರಲ್ಲಿ ಬಂದು ಹೋಗ್ತಾಯಿದೆ ನಾವು ಇಬ್ಬರು ಗುರು ಶಿಷ್ಯ, ಜೀವಾತ್ಮ ಪರಮಾತ್ಮ. ಜೀವಾತ್ಮ ಎಡಭಾಗ, ಪರಮಾತ್ಮ ಬಲಭಾಗ ಹೋಗಿ ಬರ್ತಾಯಿದ್ದಾರೆ. ಮತ್ತು ಯಾರಪ್ಪ? ಅಂತರೇಂದ್ರಿಯಗಳ ಜ್ಞಾತ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರನ ನೀನು ಹೇಳೋಕ್ಕೆ ಅವನಿಗೆ ಬಾಯಿ ಬರಲ್ಲ. ಸರಿ ಹೋಗಲಿ ಬಿಡಪ್ಪ, ಪಂಚ ಪ್ರಾಣಗಳ ನೀನು ಸಮಾನವಾಯು, ವ್ಯಾನವಾಯು, ಉದಾನವಾಯು, ಪ್ರಾಣವಾಯು, ಅಪಾನವಾಯು ಇದೇನಾ ಅಂತ ಕೇಳ್ತಾರೆ. ಅದೂ ಇಲ್ಲ ಅಂತ ಹೇಳ್ತಾನೆ ಶಿಷ್ಯ. ಸರಿ ಆಯ್ತಪ್ಪ, ಜ್ಞಾನೇಂದ್ರಿಯಗಳ ನೀನು ಶ್ರೋತ್ರವು, ತುಕ್ಕು, ಚಕ್ಷು, ಜಿಹ್ವ, ಗ್ರಹಣ, ಈ 5 ಜ್ಞಾನೇಂದ್ರಿಯಗಳ ನೀನು ಅಂದರೆ ಅದೂ ಅಲ್ಲ. ಸರಿ ಹೋಗಲಿಯಪ್ಪ, ಪಂಚ ತನ್ಮಾತ್ರೆಗಳ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧನ ಅಂದರೆ ಅದೂ ಇಲ್ಲ ಅಂತ ಹೇಳ್ತಾನೆ. ಒಂದಿದೆ ಅಂದರೆ ಅಲ್ಲಿ ನಿರೂಪಣೆ ಮಾಡಬೇಕು ಗುರುಗಳಿಗೆ ಶಿಷ್ಯನು. ಸರಿ ಹೋಯ್ತು ಬಿಡಪ್ಪ, ಅದೂ ಹೋಗಲಿ. ಕರ್ಮೇಂದ್ರಿಯಗಳ ನೀನು ವಾಕು, ಪಾಣಿ, ಪಾದ, ಪಾಯು, ಉಪಸ್ಥ ಅದೂ ಇಲ್ಲ. ಮತ್ತು ಈ 25 ತತ್ವಗಳೈತಲ್ಲಪ್ಪ, ಇದರಲ್ಲಿ ನಾನು ಎಂಬ ಒಬ್ಬ ಅಧಿಕಾರಿ ಇದ್ದಾನೆ ಈ ಶರೀರದಲ್ಲಿ, ಇದಾನ ಇಲ್ವಾ? ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಶರೀರ. ಇವಾಗ ನನಗೆ ಜೀವಕ್ಕೆ ಆರಾಮಿಲ್ಲಪ್ಪ, ನನಗೆ ನನ್ನ ಮನಸ್ಸು ಯಾಕೋ
ಬೇಜಾರಾಗ್ತಾಯಿದೆ, ನನಗೆ ದುಃಖ ಆಗ್ತಾಯಿದೆ. ಎಷ್ಟೋ ಥರವಾದ ವಿಷಯಗಳು ಬರ್ತಾಯಿರ್ತದೆ. ಅಲ್ಲಿಗೆ ನಾನು ಬೇರೆ, ಮನಸ್ಸು ಬೇರೆ, ಎರಡಾಯ್ತಲ್ವ. ಮತ್ತು ನೀನು ಯಾರು ಅಂತ ಕೇಳಿದಾಗ ಶಿಷ್ಯನಿಗೆ ಏನು ಗೊತ್ತಾಗಲ್ಲ. ಆಯ್ತಪ್ಪ, ಇವೆಲ್ಲ ನೋಡ್ಕೊಂಬಂದಿದೀಯ, ಇವಾಗ ನನ್ನ ಇಬ್ಬರಿಗೂ ಅತೀತವಾದಂಥದ್ದು ಒಂದೈತೆ. ನೀನು ನಾನು ಅಲ್ಲದೆ ಅತೀತವಾದಂಥ ಒಂದು ಪರವಸ್ತು ಐತೆ, ತಾನಾಗುವಂಥ ಒಂದು ವಸ್ತು ಐತೆ, ಸ್ವರೂಪ, ನಿರಾಕಾರ ಸ್ವರೂಪ. ಅದನ್ನೇನಪ್ಪ ನೀನು ನೋಡು. ನನ್ನ ಕಣ್ಣಿನ ಮಧ್ಯಭಾಗದಲ್ಲಿ ಬೆಳಗ್ತಾ ಇರೋಂಥ ಒಂದು ಜ್ಯೋತಿನ ನೀನು ಒಂದೇ ದೃಷ್ಟಿಯಾಗಿ ನೋಡು. ಮುಂದೆ ಹೆಂಗೆ ನೀನು ದರ್ಪಣ ಭಾವದಲ್ಲಿ ಹೆಂಗೆ ನೋಡಿದ್ಯೋ, ಆರ್ಯ ದರ್ಪಣ ಭಾಗದಲ್ಲಿ ಕನ್ನಡಿಯಲ್ಲಿ ನಿನ್ನ ದೃಷ್ಟಿನಲ್ಲಿ ನೀನು ಯಾವ ರೀತಿ ನೋಡಿದ್ಯೋ ಆ ಥರ ನೀನು ನನಗೆ ದೃಷ್ಟಿ ಕೊಟ್ಟು ನೋಡು, ಕಣ್ಣು ರೆಪ್ಪೆ ಹೊಡಿದರೆ ನೋಡಪ್ಪ ಅಂತ ಕೇಳ್ತಾ ಬರೋದು. ಬೋಧನೆ ನಡೀತಾ ಇರ್ತದೆ, ದೃಷ್ಟಿ ಹೊಡಿಬಾರ್ದು, ಕಣ್ಣು ರೆಪ್ಪೆ. ಕರೆಕ್ಟ್ ಆದರೆ ಕರೆಕ್ಟ್ ಆನ್ಸರ್ ಹೇಳಬೇಕು ಶಿಷ್ಯನು, ಇಲ್ಲಾಂದರೆ ಸುಮ್ಮನೆ ಬಿಡಬೇಕು. ಅಡ್ಡ ಕ್ರಾಸ್ ಕ್ವಶನೆಲ್ಲ ಆಗಬಾರ್ದು ಗುರುಗಳಿಗೆ. ಹೇಳ್ಕೊಂಡು ಹೋಗ್ತಾ ಏನಾಗತ್ತಂದರೆ ಅಲ್ಲಿಗೆ ಈ ಶಿಷ್ಯನಿಗೆ ಗುರು ಇರುವಂಥ ಒಂದು ಶರೀರ ಕಾಣಲ್ಲ, ಅದೃಶ್ಯ ಆಗಿಬಿಡುತ್ತೆ. ಯಾವಾಗ ಈ ಸ್ಥೂಲ ಶರೀರ ಶಿಷ್ಯನಿಗೆ ಅದೃಶ್ಯ ಆಗಿಬಿಡುತ್ತೋ ಅದೇನೇ ಬಯಲು, ಅದೇ ಬಟ್ಟ ಬಯಲು. ಇದಕ್ಕೆ ಮೇಲೆ ಬೋಧನೆ ಇಲ್ಲ, ಸುಮ್ಮನೆ ಕಥೆಗಳ ಥರ ಬಡ್ಕೊಳ್ತಾರೆ. ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು ಅಂದರೆ ಅವರವರ ಗುರುಗಳು ಯಾವ ರೀತಿ ಹೇಳ್ಕೊಟ್ಟಿರ್ತಾರೋ ಆ ಥರ ನಡ್ಕೋಬೇಕು ಹೊರತು ಕಂಡವ್ರ ಮಾತೆಲ್ಲ ಕೇಳಿಕೊಟ್ರೆ ಕಥೆಗಳೇ ಆಗೋದು, ಗುರುಪುತ್ರರಾಗಲ್ಲ. ಕರೆಕ್ಟಾಗಿ ತಿಳ್ಕೋಬೇಕು. ಇದು ಈ ಉತ್ತ ಬಟ್ಟ ಬಯಲು ಏಮಿಯೂ ಲೇದು ಅಂತ ತೆಲುಗಲ್ಲಿ ಹೇಳಿದ್ದಾರೆ. ಅಂದರೆ ಬಯಲು ಇಲ್ಲ ಅಂತ ಅಲ್ಲ ಅರ್ಥ, ಅದು ಏನೂ ಆಗಲ್ಲ, ಯಾವುದಕ್ಕೂ ಸಂಬಂಧಪಟ್ಟಿರೋದಲ್ಲ, ಎಲ್ಲದಕ್ಕೂ ಅತೀತವಾದಂಥದ್ದು. ಅಚಲೋಯಂ ಸನಾತನಃ ಅಚಲಮೇವ ಸತ್ಯಂ. ಈ ಅಚಲ ಅನ್ನೋದು ಸನಾತನ ಕಾಲದಿಂದ, ಅದಕ್ಕೆ ಇಷ್ಟು ಟೈಮ್ ಅಂತ ಇಲ್ಲ. ಈ ಪಂಚಭೂತಗಳು ಹುಟ್ಟೋಕ್ಕೆ ಮುಂಚೆ ಅದು ಇದ್ದಿದ್ದೆ. ಪಂಚಭೂತಗಳಿಗೆ ಅವಕಾಶ ಕೊಟ್ಟಿರೋದೇ ಪರಮಾತ್ಮನು, ನಿರಾಕಾರ ಸ್ವರೂಪನು. ಅಂಥದ್ದು ಈ ಒಂದು ಅಚಲ. ಇದನ್ನು ಆ ರೀತಿ ಗುರು ಕಣ್ಣಿನ ರೆಪಪಾಟಿನಲ್ಲಿ ತಿಳ್ಕೊಬೇಕು. ಅಲ್ಲೇನ ತಪ್ಪಿಸ್ಕೊಂಡ್ಬಿಟ್ಟ ಅಂದರೆ ಇನ್ನು ಇವನ್ ಜನ್ಮಕ್ಕೂ ಅವನು ಸೋಗಿನೇ ನೋಡೋಕ್ಕಾಗಲ್ಲ ಗುರುಗಳಿಂದ. ಒಂದೇ ಸತಿ ಕಂಡ್ಕೋಬೇಕು ಗುರುಗಳ ಹತ್ರ. ಆಗಾಗ ಹೋಗಿ ಕೂತ್ಕೊಂಡು ಬೋಧೆ ಕೇಳ್ಕೊಳ್ಳೋಕ್ಕಾಗಲ್ಲ. ಅದನ್ನೇ ಗುರು ಸಂಜ್ಞೆ, ಅಚಲ ಪರಿಪೂರ್ಣ. ಇದಕ್ಕೆ ಮೇಲೆ ಬೋಧೆ ಇಲ್ಲವೇ ಇಲ್ಲ ಜಗತ್ತಿನಲ್ಲಿ. ಇದು ತನು ಮರೆತು ಬೋಧನೆ ಹೇಳೋದು. ಇವಾಗ ನಾನು ಒಂದು ಅರ್ಧ ಗಂಟೆ ನಾನು ಸ್ಪೀಚ್ ಮಾಡಬೇಕಾದ್ರೆ ನನಗೆ ಎಷ್ಟು ಕೆಪಾಸಿಟಿ ಇರಬೇಕು, ಯಾವ ಬುಕ್ ನೋಡಿ ಹೇಳ್ತಿಲ್ಲ. ಒಂದು ದಿವಸ ಬೇಕಾದ್ರೂ ನಾನು ಹೇಳ್ತೀನಿ ಬೋಧೆನ, ಇಲ್ಲ 7 ದಿವಸ ಆಗಲಿ, ರಾತ್ರಿ ಹಗಲು ಇದೇ ಥರ ನಾನು ಕೂತ್ಕೊಂಡು ಬೋಧನೆ ಹೇಳ್ತಾ ಇರ್ತೀನಿ. ಅದು ಕೆಪಾಸಿಟಿ, ನಿಜವಾದ ಬೋಧನೆ ಅಂಥದ್ದನ್ನು ನಾವು. ಅದಕ್ಕೆ ಸಾಂಖ್ಯಯೋಗದಲ್ಲಿ ರೇಚಕ ಪೂರ್ವಕಗಳು ಹೇಳ್ಕೊಡ್ತಾರೆ. ಸಾಂಖ್ಯ ಮಂತ್ರ ಹೇಳ್ತಾರೆ, ಓಂ ನಮಃ ಶಿವಾಯ ದಮ್ ರಾಮ್ ಅಂತ. ಅದಕ್ಕೆ ಸ್ಥಾನಗಳೆಲ್ಲ ಹೇಳಿದ್ದೀನಿ ನಾನು, ಪಿನ್ ಟು ಪಿನ್ ಒಂದು ಮಿಸ್ ಮಾಡಿಲ್ಲ. ಆದರೆ ನಾನು ಇವಾಗ
ಯೂಟ್ಯೂಬ್ ಚಾನಲ್ನವ್ರಿಗೆ ನಾನು ಇದುವರೆಗೆ ಪರಿಚಯನೇ ಆಗಿಲ್ಲ ಅಂತ ಅನಿಸುತ್ತೆ ನನಗೇನೋ. ಎಷ್ಟೋ ಜನಕ್ಕೆಲ್ಲ ಪರಿಹಾರ ಕೊಡ್ತಾ ಇದ್ದಾರೆ, ಏನೋ ಇಷ್ಟು ಅಂತ ಯೂಟ್ಯೂಬ್ ಚಾನಲಲ್ಲಿ ಪ್ರೋಗ್ರಾಮ್ ನಡೆಸೋರಿಗೆ. ನಾವು ಉರಿದವರು ಓಲ್ಡ್ ಏಜು, ಒಬ್ಬರಿಗೋಸ್ಕರ ನಾನು ದುಡಿಬೇಕಂತ ನಾನು ಕೂತ್ಕೊಂಡೆಲ್ಲ ಇಲ್ಲಿ. ಅಟ್ಲೀಸ್ಟ್ ಯೂಟ್ಯೂಬ್ ಚಾನಲ್ ಅವರಾದರೂ ನಮಗೆ ಈ ಒಂದು ಚಾನಲ್ ನೋಡಿ ನಮಗೆ ಇಷ್ಟು ಅಂತ, ನಾನು ಇಷ್ಟು ಅಂತ ಕೇಳಲ್ಲ, ನಿಮ್ಗೆ ಎಷ್ಟು ಇವಾಗ ಕೆಲಸ ಬರೆದಿರೋರಿಗೆ ಸೆಕ್ಸು ಅದನ್ನೆಲ್ಲ ಮಾಡೋದಕ್ಕೆಲ್ಲ ದುಡ್ಡು ಬೇಕಾಷ್ಟು ಕೊಡ್ತಾಯಿದ್ದಾರೆ. ಅವೆಲ್ಲ ವರಷ್ಟು ಪ್ರೋಗ್ರಾಮ್ಗಳು. ಇದು ಜನ್ಮರಾಹಿತ್ಯ ಪಡ್ಕೊಳ್ಳೋಂಥ ಒಂದು ಬೋಧೆ. ನಾವು ಅವ್ರಿಗಂತ ಕೀಳಾಗಿಬಿಟ್ಟಿದ್ವಾ ನಾವು? ಯೋಚನೆ ಮಾಡಿರಿ ನೀವು. ಸೊ ಆದ್ದರಿಂದ ನಮಗಿನ್ಯಾವ ಆಧಾರ ಇಲ್ಲ. ಎಲ್ಲಾದರೂ ಹೋದರೆ ನಮ್ಮ ಶಿಷ್ಯರು ಒಂದು 50 ರೂಪಾಯಿನೋ 10 ರೂಪಾಯಿನೋ 100 ರೂಪಾಯಿನೋ ಕಾಣಿಕೆ ಕೊಡ್ಬೋದು. ಕೊಟ್ಟರೆ ಕೊಡ್ತಾರೆ, ಇಲ್ಲಾಂದರೆ ಇಲ್ಲ. ಅದನ್ನು ನಾನು ಕೇಳಲ್ಲ ಯಾರನ್ನೂ. ನನ್ನ ಪಾಕೆಟಲ್ಲಿ ಒಂದು 50-100 ರೂಪಾಯಿ ಇದ್ದರೆ ಮಾತ್ರ ಹೋಗ್ತೀನಿ ಕಾರ್ಯಕ್ರಮಕ್ಕೆ, ಮಠಗಳಿಗೆ ಬರ್ತೀನಿ. ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅಂತ ನಾನು ಎದುರು ನೋಡಲ್ಲ. ಆ ರೀತಿಯಾಗಿ ಕೆಲವರು ಎಷ್ಟೋ ಜನ ಲಕ್ಷಗಟ್ಟಲೆ ದುಡ್ಡು ಕೀಳ್ತಾರೆ. ಸಾಂಖ್ಯಯೋಗಕ್ಕೆ ಇಷ್ಟು, ತಾರಕ ಯೋಗಕ್ಕೆ 50,000 1 ಲಕ್ಷ ಅಂತ ಲಕ್ಷಗಟ್ಟಲೆ ದುಡ್ಡು ಕೀಳ್ತಾರೆ. ಅದು ಅಲ್ದರೆ ಏನೇನೋ ಅಲ್ಕ ಕೆಲಸ ಮಾಡೋರೆಲ್ಲ ಇದ್ದಾರೆ. ಹೆಣ್ಣು ಮಕ್ಕಳನ್ನೆಲ್ಲ ಹಾಳು ಮಾಡೋದು. ಅವ್ರು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ, ನಾನು ಗುರುಗಳೇ ಅಂತ. ಅವರು ಪಾಪ ನಂಬಿ ಬರ್ತಾರೆ. ಅವ್ರು ಮಾಡೋದು ಅಲ್ಕ ಕೆಲಸ. ಅಲ್ಲಿ ಗುರುಗಳು ಮಾಡೋದು ನೋಡಿ. ಆ ಮುರುಘಾಶ್ರೀ ಎಷ್ಟು ಹೆಣ್ಣು ಮಕ್ಕಳನ್ನ ಹಾಳು ಮಾಡಿದ್ನು. ಅಂಥವ್ರನ್ನ ಕೈ ಕಾಲು ಬಿಟ್ಬಿಡು ರೋಡಾಗ. ನಮ್ಮ ಇದು ಜಡ್ಜ್ಗಳು ಸರಿ ಇಲ್ಲ ಭಾರತ ದೇಶದಲ್ಲಿ. ಅವ್ರು ನ್ಯಾಯವಾಗಿದ್ದರೆ ಅಂಥ ನನ್ನ ಮಕ್ಕಳು ಏನಕ್ಕೆ ಆ ಥರ ಮಾಡ್ತಾರೆ? ಅವನು ನಿತ್ಯಾನಂದ ಬಂಗಿ ಸೇದೋದೇನೋ, ಸಾರಾಯಿ ಕುಡಿಸೋದೇನೋ, ಬ್ರಾಂದಿ ಕುಡಿಸೋದೇನೋ, ಫಾರಿನ್ ಕಂಟ್ರಿನಲ್ಲಿ ಹೋಗಿ ಎಲ್ಲಿ ಬಿಡಿದನಲ್ಲಿ 50 ಎಕರೆನೋ 100 ಎಕರೆ ಕೊಟ್ಟವ್ರೆ ಅವನಿಗೆ ಆಶ್ರಮಕ್ಕೆ. ಫಾರಿನ್ ಕಂಟ್ರಿಗೆ ಹೋಗಿ ಕೈಲಾಸಗಿರಿ ಅಂತ ಒಂದು ಮಾಡಿಕೊಂಡ ಊರೇ ಅವನು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾನೆ. ಅವನಿಂದ ಏನು ಎಷ್ಟು ಜನಕ್ಕೆ ಅವನು ಜನ್ಮರಾಹಿತ್ಯ ಮಾಡಿಸ್ತಾನಪ್ಪ? ತೋರಿಸ್ರಿ, ಚಾಲೆಂಜ್ ಮಾಡ್ತೀನಿ ನಾನು. ಒಬ್ಬನಿಗಾದ್ರೆ ಅವನು ಜನ್ಮರಾಹಿತ್ಯ ಮಾಡಿದ್ನ? ನಾನು ಮಾಡಿದ್ದೀನಿ, ಸುಮಾರು ಜನಕ್ಕೆ ಮಾಡಿದ್ದೀನಿ. ಬೇಕಾದ್ರೆ ಪ್ರೂಫ್ ಕೊಡ್ತೀನಿ, ಅವ್ರ ಹೆಸ್ರುಗಳಲ್ಲಿ ಹೇಳ್ತೀನಿ, ಹೋಗಿ ಕೇಳ್ಕೊಳ್ರಿ ಅವ್ರ ಹತ್ರ. ಸರ್ಟಿಫಿಕೇಟು ಕೊಟ್ಟಿದ್ದೀನಿ ನಾನು ಅವ್ರಿಗೆಲ್ಲ ಜನ್ಮರಾಹಿತ್ಯ ಮಾಡಿ. ಅವರವ್ರ ಆಶ್ರಮಗಳಲ್ಲಿ ನನ್ನ ಫೋಟೋ, ನನ್ನ ಗುರುಗಳ ಫೋಟೋ, ಅವ್ರ ಫೋಟೋ ಎಲ್ಲ ಹಾಕ್ಸಿದ್ದೀನಿ ನಾನು. ಅದಲ್ವಾ? ಅದನ್ನು ಬಿಟ್ಟು ಮಾಡಬಾರ್ದು ಕೆಲಸಗಳೆಲ್ಲ. ನೋಡಿ, ನಮಗೆ ಒಂದು 35-40 ಒಂದು ಜಾಗನೂ ಕೊಡಲ್ಲ ಗೌರ್ಮೆಂಟ್ನವ್ರು ಆಶ್ರಮ ಕಟ್ಟೋದಕ್ಕೆ. ನಾನು ನನ್ನ ಗುರುಗಳು ಸಮಾಧಿ ಆಗೋದ್ರು, ಜೀವ ಸಮಾಧಿ ಚಾಕ್ಲೇಟ್ ಬಾಗ್ಲೂರು ಪಕ್ಕದಲ್ಲಿ ಗೋಪಾಲಪುರದಲ್ಲಿ. ಅವರು ಸುಮಾರು 60-70 ವರ್ಷದಿಂದ ಅಲ್ಲೇ ಇದ್ದರು. ಅಂಥವ್ರಿಗೇನೋ ಒಂದು ಅಂಗಳ ಜಾಗ ಕೊಟ್ಟಿಲ್ಲ ಗೌರ್ಮೆಂಟ್ನವ್ರು. ಆ ಊರಿನವರೇ ಸರಿ ಇಲ್ಲ ಗೋಪಾಲಪುರದಲ್ಲಿ. ಅದು ಗೋಪಾಲಪುರ ಅಂದರೆ ಅದೇನೋ ಹೇಳ್ತಾರೆ ಗುಮ್ಮನಹಳ್ಳಿ ಅಂತ. ಫಸ್ಟ್ ಇದ್ದಿದ್ದೆ ಗುಮ್ಮನಹಳ್ಳಿ, ಇವಾಗ ಗೋಪಾಲಪುರ ಮಾಡೋರು. ಅವರೆಲ್ಲ ಬಂದು, ಇಲ್ಲಪ್ಪ ನಾನು ಈ ಮಠಕ್ಕೆಲ್ಲ ಕೊಡಲ್ಲ, ನೀವು ಹೋಗಿರಿ ಅಂತ. ನಾನು ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನನ್ನ ಗುರುಗಳಿಗೆ ಭಜನೆ ಮಂದಿರ, ಈಶ್ವರ ಈರಮ್ಮನವರಿಗೆ ಒಂದು ರೂಮು ಎಲ್ಲ ಮಾಡಿಸಿದ್ದೀನಿ. ಸ್ಕೂಲು, ಅನಾಥ ಆಶ್ರಮ ಇವನ್ನೆಲ್ಲ ಮಾಡಬೇಕಂತೆಲ್ಲ ಮಾಡಿದ್ದೆ. ಟ್ರಸ್ಟ್ ಎಲ್ಲ ಮಾಡಿಸಿದ್ದೆ.
ಕೊನೆಗೆ ಅದನ್ನೆಲ್ಲ ಅವರೇ ಬಂದು ಊರಿನವ್ರು ಬಂದು ಕ್ಯಾನ್ಸಲೇಷನ್ ಮಾಡಿಬಿಟ್ರು. ಇನ್ನೂ ಡಾಕ್ಯುಮೆಂಟ್ಸ್ ಐತೆ ನನ್ನ ಹತ್ರ. ಇನ್ನು ಅವ್ರಿಗೆ ಇಷ್ಟ ಅಂದಮೇಲೆ ನಾನೇನಕ್ಕೆ ಹೋಗ್ಬೇಕು ಅಲ್ಲಿಗೆ? ಅಲ್ಲಿಂದ ತದನಂತರ 11-15 ವರ್ಷ ಆದಮೇಲೆ ಕಾಡು ಸುಣ್ಕೊಂಡಹಳ್ಳಿ ಗೋವಿಂದಪ್ಪನವ್ರ ಮಠ, ಬಾಗ್ಲೂರಿಗೆ ಹೋಗೋ ದಾರಿನಲ್ಲೇ ಕಾಡು ಸುಣ್ಕೊಂಡಹಳ್ಳಿ ಗೇಟು ಪಕ್ಕದಲ್ಲೇ ಎಡಭಾಗದಲ್ಲಿ ಇರ್ತಕ್ಕಂಥದ್ದು ಕೈವಾರ ತಾತಯ್ಯನವ್ರದ್ದು ಮಠ ಅವರು ಕಟ್ಕೊಂಡಿದ್ರು. ಅವರು ಸುಮಾರು 40-50 ವರ್ಷ ಅವ್ರದ್ದೇ ಸ್ವಂತ ಜಮೀನು ಇತ್ತು, ಚೌಲ್ಟ್ರಿ ಇತ್ತು, ತಾತಯ್ಯನವ್ರದ್ದು ಮಠ ಇತ್ತು. ಆಮೇಲೆ ರೋಡಿಗೆ ಹೋಗ್ಬಿಡ್ತದೆಲ್ಲ ದೇವಸ್ಥಾನ ಎಲ್ಲ, ಅದನ್ನೆಲ್ಲ ಒಡೆದಾಗಿ ಬಿಟ್ಬಿಟ್ರು. ಸೊ ಅವ್ರಿಗೇನೋ ಇಷ್ಟಂತ ಕೊಟ್ಟವ್ರೆ ಗೌರ್ಮೆಂಟವರು, ಅದನ್ನು ನ್ಯಾಯವಾಗಿ ಅವರು ಕಟ್ಕೊಂಡಿಲ್ಲ. ಯಾರೋ ಕಾಂಟ್ರಾಕ್ಟ್ದಾರ್ ಕೊಟ್ಟರು, ಏನೇನೋ ಮಾಡ್ಕೊಂಬಿಟ್ರು. ಅವೆಲ್ಲ ನಮಗೆ ಬೇಡ. ಋಣ ಇದ್ದರೆ ಆಗುತ್ತೆ, ಇಲ್ಲ ಅದರೇನೆ ಹೋಗುತ್ತೆ. ಅವನ್ನೆಲ್ಲ ಕಟ್ಕೊಂಡು ನಮಗೇನು ಆಗಬೇಕಾಗುತ್ತೇನಿಲ್ಲ. ಇದೇ ನಮಗೆ ವ್ಯವಸ್ಥೆನೇ ಸರಿ ಇಲ್ಲ, ನಮಗೆ ಸರ್ಕಾರನೇ ಸರಿ ಇಲ್ಲ ಹೇಳ್ಬೇಕು. ಈ ದೊಡ್ಡ ದೊಡ್ಡ ಗೂಂಡಾಗಳಿಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಗೌರ್ಮೆಂಟು. ನಮ್ಮಂಥ ನಿಜವಾದ ಗುರುಗಳಿಗೆ ಯಾರೂ ಸಪೋರ್ಟ್ ಮಾಡಲ್ಲ. ನಾವು ಇಂಥ ವೇದಾಂತನ ಒಂದು ಜಾಗದಲ್ಲಿ ಕೂತ್ಕೊಂಡು ಪ್ರಚಾರ ಮಾಡಬೇಕಂತ ಎಷ್ಟು ಆಸೆ ಇತ್ತು. ಸೊ ಅದೆಲ್ಲ ಫೇಲ್ಯೂರ್ ಆಯಿತು. ಸರಿ, ಯಾವುದು ಬೇಡಪ್ಪ. ಇನ್ನೊಂದು ಬೂದಿಗೆರೆ ಕ್ರಾಸಲ್ಲಿ, ಬೂದಿಗೆರೆ ಹತ್ರ ಬೂದಿಗೆರೆ ಕ್ರಾಸು ಒಳಗಡೆ ಕೈವಾರ ತಾತಯ್ಯನವ್ರದ್ದು ಒಂದು ಮಠ ಕಟ್ಕೊಡೋರು, ಬಳೆ ಮುನ್ಸಪ್ಪರು, ಸುಶೀಲಮ್ಮವ್ರು ಅಂತ. ಅವರು ರಾಮಾನಂದ ಸ್ವಾಮಿ ಶಿಷ್ಯರು, ದೇವನಹಳ್ಳಿ. ಅವರು ಬ್ರಹ್ಮಾಂಡವಾಗಿ ಕಟ್ಕೊಂಡ್ರು. 1-2-3 ಎಕರೆನಲ್ಲಿ ಆ ಕಾಲದಲ್ಲಿ. ಅದು ಏನೇನೋ ಆಗೈತೆ, ನಮಗೆ ಬೇಕಾಗಿಲ್ಲ. ಹಿಂಗೆ ಆಗೋದು. ಒಳ್ಳೆಯದಕ್ಕೆ ಯಾರೂ ಒಪ್ಪಲ್ಲ. ಅದು ಕುಡಿಯೋದಕ್ಕೆ, ಗಾಂಜಾ ಸೇದೋಕ್ಕೆ, ವ್ಯಭಿಚಾರ ಮಾಡೋದಕ್ಕೆ, ಇದಕ್ಕೆಲ್ಲ ಬೇಕಾದ್ರೆ ಸಪೋರ್ಟ್ ಮಾಡ್ತಾರೆ. ಇಂಥವದಕ್ಕೆಲ್ಲ ಯಾರೂ ಮುಂದಕ್ಕೆ ಬರಲ್ಲ. ಆದ್ದರಿಂದ ಈ ಒಂದು ಸೌಜ್ಞಾನ ಅನ್ನೋದು ಇಷ್ಟೇ, ಇದಕ್ಕೆ ಮೇಲೆ ಇನ್ಯಾವುದೂ ಇಲ್ಲ. ನಾದ ಬಿಂದು ಕಳ ಅತೀತವಾದದ್ದು ಶೂನ್ಯ, ಸೊನ್ನೆ. ಆ ಸೊನ್ನೆನಲ್ಲಿ ಏನೂ ಇರಲ್ಲ. ಅವಾಗ ಒಂದು ಪಕ್ಕದಲ್ಲಿ ಒಂದು ಸೊನ್ನೆ ಹಾಕಿದ್ರೆ 10 ಆಗುತ್ತೆ. ಅದೇ ಈ ಕಡೆ ಸೊನ್ನೆ ಹಾಕಿದ್ರೆ ಅದಕ್ಕೆ ವ್ಯಾಲ್ಯೂಯೇಷನ್ನೇ ಇಲ್ಲ. ಅದೇನೇ ಸುಮ್ಮನೆ ಏನು ಮಾಡ್ತಾರೆ ಅಂದರೆ, ಕೆಲವರು ಓಮ್ ಅಂತ ಬರೆದುಬಿಟ್ಟು ಮುಂದೆ ಒಂದು ಸೊನ್ನೆ ಹಾಕ್ಬಿಡ್ತಾರೆ. ಅದು ಏನು ಅರ್ಥ ಅಂತನೂ ಅವ್ರಿಗೆ ಗೊತ್ತೇ ಇಲ್ಲ. ಅಲ್ಲಿ ಹಾಕ್ಬಿಟ್ರೆ, ಸೊನ್ನೆ ಹಾಕ್ಬಿಟ್ರೆ ಏನಕ್ಕಾಗೋರೆ? ಪೇಂಟ್ ಹಾಕ್ಬಿಟ್ರೆ ಅಲ್ಲಿ ಶೂನ್ಯ ಆಗಿಬಿಡುತ್ತಾ? ಆ ಸ್ಥಿತಿನ ತಿಳಿಸ್ಕೊಡ್ಬೇಕು. ತಿಳಿಸೋದಕ್ಕೆ ಹೇಗೆ ತಿಳಿದಿರೋರು ಆ ಥರ ಬರೀಬಾರ್ದು. ಇದು ಸತ್ಯ, ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ಅಂಥದ್ದು ನಾನು ಯಾರು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿದಾಗ ಅದಕ್ಕೆ ಒಂದು ತೆಲುಗಲ್ಲಿ ಒಂದು ಚಿಕ್ಕ ಒಂದು ಪದ್ಯ ಹೇಳ್ತೀನಿ. ಏನಪ್ಪ ಅಂದರೆ, ಎರುಕಕ್ಕೂ ಮರುಪೈತೀನಿ, ಮರುಪಕ್ಕೂ ಎರುಕೈತೀನಿ, ఎరుక మరుపులకు ఎరిగే ఎరుగుంటే చాలు, లేనెరుక ಮರಿಚುಂಟೆ ಚಾಲು. ಅಂದರೆ ಎರುಕ ಅಂದರೆ ಅರಿವು, ತಿಳ್ಕೊಳ್ಳೋದಂಥದ್ದು. ಮರುಪು ಅಂದರೆ ಮರುವು. ಈ ಅರಿವು ಮರುವು ಎರಡನ್ನು ಅರಿತ್ಕೊಳ್ಳೋದು ಒಂದೈತೆ. అదే ఎరుకకు మరుపైతేని, మరుపుకు ఎరుకైతేని, ఎరుక మరుపులను ಎರಿಗೆ ಎರುಗುಂಟೆ ಚಾಲು. ಈ ಎರಡನ್ನು ಅರಿದುಕೊಳ್ಳೋದು ಒಂದು ಅತೀತವಾದಂತೆ, ಅದರ ಸ್ವಾಧೀನದಲ್ಲೈತೆ ಎರಡೂ. ಅದರಲ್ಲಿ ನಾವು ಇದ್ದರೆ ಎಲ್ಲ ಕ್ಲೀನಾಗಿ ಗೊತ್ತಾಗುತ್ತೆ. ಅದರೊಳಗೆ ಇರಬೇಕು. ಅದಕ್ಕೆ ನಮ್ಮ ಗುರುಗಳು
ಮಾತಿಗೆ ಕ್ಷಣ ಕ್ಷಣಕ್ಕೆ ಏನಾದ್ರು ನಾವು ಒಂದು ಮಾತಾಡಿದ್ರೆ ಅಪಾರಾಗೋಲು ವಿರಾಗೋಲು ಮಾತಾಡಬೇಡ. ನಿಶ್ಶಬ್ದಂ ಬ್ರಹ್ಮ ಮುಚ್ಯತೆ. ನಿಶ್ಶಬ್ದಂ ಬ್ರಹ್ಮ ಮುಚ್ಯತೆ ಅಂದರೆ ನಿಶ್ಶಬ್ದದಲ್ಲೇ ಬ್ರಹ್ಮ ಸ್ವರೂಪವನ್ನು ನಾವು ತಿಳ್ಕೋಬೇಕು. ನೋಡೋದಾಗಲಿ ಕೇಳ್ಕೊಳ್ಳೋದಾಗಲಿ ಮಾತಾಡೋದಾಗಲಿ ಏನೂ ಇರಲ್ಲ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ. ಏನಪ್ಪ ಅಂದರೆ, ಮಾಟಲು ಲೇನಿ ಬಯಲಂದುನ. ಚೆನ್ನಾಗಿ ಅರ್ಥಕೋಬೇಕೆಲ್ಲರೂ. ಮಾಟಲು ಲೇನಿ ಬಯಲಂದುನ ಅನ್ನುಟ ವಿನ್ನುಟ ಕನುಟ ಮಾಯಕದನ್ನ. ಬಯಲೊಳಗೆ ಮಾತುಗಳು ಇಲ್ಲ, ಕೇಳಿಸ್ಕೊಳ್ಳೂ ಇಲ್ಲ, ನೋಡೋನಿಲ್ಲ. ಈ ಮೂರದಕ್ಕೂ ಅತೀತವಾದದ್ದು ಅಚಲ ಪರಿಪೂರ್ಣ ಬಯಲು. ಅಚಲ ಪರಿಪೂರ್ಣ ಬಯಲು, ಇದೇ ಬೋಧೆ. ಇನ್ನೆಷ್ಟು ಹೇಳಿದ್ರೂ ಇದಕ್ಕೆ ಮೇಲೆ ಬೋಧೆನೇ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಮಹಾತ್ಮರು ಈ ಒಂದು ಜನ್ಮ ಮತ್ತೆ ನಮಗೆ ಸಿಕ್ಕಲ್ಲ. ಇದೇ ಕೊನೆ ಜನ್ಮ ನಮಗೆ ಪರಮಾತ್ಮ ಕೊಟ್ಟಿರೋದು. ಈ ಜನ್ಮದಲ್ಲಿ ಕೆಲವರು ಹೇಳ್ತಾರೆ, ನಾನು ಎಷ್ಟೋ ಜನ ಕೇಳಿದ್ದೀನಪ್ಪ, ನೀವು ಗುರುಬೋಧನೆ ಯಾಕೆ ತಗೋಬಾರ್ದು, ಒಳ್ಳೆ ಯಂಗ್ಮಾನಾಗಿದ್ದೀರಾ, ಈ ವಯಸ್ಸಿನಲ್ಲಿ ಸಾಧನೆ ಮಾಡಬೇಕಪ್ಪ. ಆಗೋದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಕಿವಿಗಳು ಕೇಳಿಸಲ್ಲ, ಕಣ್ಣುಗಳು ಕಾಣಲ್ಲ, ಮಾತಾಡೋದಕ್ಕೆ ನಾಲಿಗೆ ಸರಿಯಾಗಿ ತತ್ತರಿಸ್ತದೆ. ಎಲ್ಲ ವಯಸ್ಸೆಲ್ಲ ಆದಮೇಲೆ ಏನು ಮಾಡ್ತೀಯ? ಗುರು ಹತ್ರ ಹೋಗಿ ಗಂಟೆ ಅಲ್ಲಾಡಿಸ್ಕೋಬೇಕು ಕೂತ್ಕೊಂಡು. ಅದನ್ನು ಅಲ್ಲಾಡಿಸ್ಕೋಕ್ಕಾಗಲ್ಲ. ಅದಕ್ಕೆ ಒಳ್ಳೆ ಯೌವನ ಕಾಲದಲ್ಲಿ ನಾನು ಕಲ್ತಿರೋದು 16-17 ವರ್ಷದಲ್ಲಿ ನಾನು ಗುರು ಹತ್ರ ಸೇರಿರೋದು ನೋಡಿ. ಇವಾಗ ನನಗೆ 64 ವರ್ಷ ಆಯಿತು. ಆವಾಗ ಕಲ್ತಿದ್ದು ನನಗೆ ಇವಾಗ ಅದು ಆಸ್ತಿ. ಅದೇ ಶಾಶ್ವತವಾಗಿರ್ತಕ್ಕಂಥದ್ದು. ನಾನೇ ಕೋಟೀಶ್ವರ. ನಾನು ಈ ಮಾರ್ಗದಲ್ಲಿ, ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾನೇ ಕೋಟೀಶ್ವರ, ನಾನೇ ಭಾಗ್ಯವಂತ ಅಂತ ಗುರುಗಳ ಒಂದು ಆಶೀರ್ವಾದದಿಂದ ನಾನು ಈ ಒಂದು ಬೋಧೆ ತಿಳ್ಕೊಂಡಿದ್ದೀನಿ. ಅದಕ್ಕೆ ನಿಮಗೆಲ್ಲರಿಗೂ ನಾನು ತಿಳಿಸ್ತಾ ಇದ್ದೀನಿ, ಇದನ್ನು ಹಾಳು ಮಾಡ್ಕೊಬೇಡ್ರೆ. ಆದ್ದರಿಂದ ನಿಮಗೆಲ್ಲನೂ ನಿಮ್ಮ ಬಂಧು ಬಳಗ ಸ್ನೇಹಿತರಿಗೆಲ್ಲ ಈ ಒಂದು ವಿಡಿಯೋನ ಪರಿಚಯ ಮಾಡಿರಿ. ಚೆನ್ನಾಗಿದ್ರೆ ನೋಡಿರಿ, ಇಲ್ಲೇ ನೋಡೇ ಬೇಡ್ರಿ, ಎತ್ತಿ ಬಿಸಾಕ್ಬಿಡ್ರಿ. ನಾನು ಇಂಥ ಡೂಪ್ಲಿಕೇಟ್ ಬೋಧೆ ಹೇಳ್ತಿಲ್ಲ, ಒರಿಜಿನಲ್. ನಾನು ಅಪ್ಪಟ ಸನ್ಯಾಸಿ. ಅದಕ್ಕೆ ತಾತಯ್ಯನವ್ರು ಹೇಳ್ತಾರೆ, ಸನ್ಯಾಸಿ ನೈತಿ ಮಹಾಮಂಚಿ, ಸನ್ಯಾಸಿ ನೈತಿ, ಸನ್ಯಾಸಿ ನೈತಿನೇ ಸಂಸಾರವಾದಮು, ಸಂಸಾರವೇದಮು ಚಾಲಿಂಚಿ ಶಾಲ ಅಂತ ಒಂದು ಹಾಡು ಆಡ್ತಾರೆ. ತುಂಬ ವರ್ಷ ಆಯ್ತು ನಾನು ಈ ಹಾಡುಗಳೆಲ್ಲ ಕೇಳಿ. ಆದ್ದರಿಂದ ಸನ್ಯಾಸಿ ಅಂದರೆ ಸರ್ವ ಸಂಘ ಪರಿತ್ಯಾಗ. ನೀನು ಹೆಂಡ್ತಿ ಪಕ್ಕದಲ್ಲೇ ಮಲ್ಕೋ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ನೀನು ಸಂಸಾರಿ ಅಲ್ಲ. ಆವಾಗಲೂ ಪರಮಾತ್ಮ ಧ್ಯಾನ ಮಾಡಿದಾಗ ನೀನು ಸನ್ಯಾಸಿ. ಅದನ್ನು ಬಿಟ್ಟು ಮಾಡಬಾರ್ದು ಅಲ್ಕ ಕೆಲಸ ಎಲ್ಲ ಮಾಡ್ಕೊತಾ ಇದ್ರೆ ಯೋಗಿ ಎಲ್ಲಾಗ್ತಾನೆ ಅವನು? ಆಗೋದಕ್ಕೆ ಚಾನ್ಸ್ ಇಲ್ಲ. ಉಂಡು ಉಪವಾಸ ಬಡಿಯು ಬ್ರಹ್ಮಚಾರಿ ಅಂದರೆ ಊಟ ಮಾಡಿನೋ ಉಪವಾಸ ಅಂತೆ. ಬಡಿಸಿ ಬ್ರಹ್ಮಚಾರಿ ಅಂದರೆ ಮದುವೆ ಆಗಿ ಮಕ್ಕಳಾದ ಮೇಲೇನೋ ಬ್ರಹ್ಮಚಾರಿ ಅಂತಾರೆ. ಅಂದರೆ ಇದಕ್ಕೆ ಅವನು ಸಿಕ್ಕಾಕ್ಕೊಳ್ಳಲ್ಲ. ಇವಾಗ ತಾವರೆ ಹೂವು, ತಾವರೆ ಎಲೆ ಎಲ್ಲಿ ಹುಟ್ಟಿಯೋದು? ನೀರೊಳಗೇನೆ. ಆ ನೀರು ಏನೋ ಒಂದು ಡ್ರಾಪ್ ಅದ್ರ ಮೇಲೆ ನಿಲ್ತದೆ ಅಂದರೆ ಅದು ನಿಲ್ಲೋದೇ ಇಲ್ಲ.
ಒಂದು ಹನಿನೂ ನಿಲ್ಲಲ್ಲ, ಹಂಗೇ ಜಾರ್ಕೊಂಬಿಡುತ್ತೆ. ಆಗಿರಬೇಕು ಸಂಸಾರದಲ್ಲಿ. ನಾವು ಎಲ್ಲನೂ ನೋಡಬೇಕು, ನೋಡಬಾರ್ದು ಅಂತ ಹೇಳಿಲ್ಲ. ನಾವು ಹೋಗಿ ಸಿಕ್ಕಾಕ್ಕೊಂಡಿರೋದು ಅಷ್ಟೇ. ಹೆಣ್ಣು ಮಕ್ಕಳ ಮನೆಗೆ ಹೋಗಿ ನನಗೆ ಹುಡುಗಿ ಬೇಕಂತ, ಅವರೇನು ಬಂದು ನಮ್ಮ ಮನೆ ಹತ್ರ ಬಂದು ಕೇಳಿಲ್ಲ ಗಂಡು ಬೇಕಂತ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಾವೇ ಹೋಗಿದ್ವಿ, ಅಲ್ಲಿ ಹೋಗಿ ಸಿಕ್ಕಾಕ್ಕೊಂಡಿದ್ವಿ, ನಾವು ಬಿಡಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ನಾವಾಗ ಗುರುಗಳು ಬಂದ ಮೇಲೆ ಅಂಥ ಮಹಾತ್ಮರ ಪಾದ ಪದ್ಮಗಳಿಗೆ ನಾವು ಎಷ್ಟೂ ನಾವು ಕೊಂಡಾಡಿದ್ರೂ ಸಾಲಲ್ಲ. ಆವಾಗ ಕ್ರಮೇಣ ಇದೆಲ್ಲ ಒಂದೊಂದಾಗಿ ಬಿಡಿಸ್ತಾನೆ. ಅವ್ರಿಗೂ ಮೋಸ ಮಾಡಬಾರ್ದು. ಗಂಡ ಹೆಂಡ್ತಿ ಮಕ್ಕಳಿಗೆ ಅವರಲ್ಲಿ ಇರಬೇಕು, ಆನಂದವಾಗಿರ್ರಿ. ಯಾರನ್ನೂ ವೈರತ್ವ ಮಾಡ್ಕೋಬೇಡ್ರಿ. ನಿನ್ನೊಳಗೆ ನೀನು ಸಾಧನೆ ಮಾಡು. ಅದಕ್ಕೆ ಎಲ್ಲರೊಳಗೂ ಓಡಾಡಿಕೋ, ನಿನ್ನೊಳಗೆ ಹುಡುಕಾಡಿಕೋ, ಕಾಯದೊಳಗಿನ ಕೀಳು ತೆಲುಕೋ, ಸಾಯದಂತೆ ಮಾಡಿಕೋ. ನೀನು ಎಲ್ಲರೊಳಗೆ ಓಡಾಡ್ಕೋಪ್ಪ. ನಿನ್ನೊಳಗೆ ನಾನು ಎಂಬ ಒಂದು ವಸ್ತು ಐತೆ, ನಿರಾಕಾರವಾದದ್ದು. ಅದನ್ನು ತಿಳ್ಕೊಂಬಿಟ್ಟು ಭದ್ರ ಮಾಡ್ಕೊಂಬಿಟ್ಟು ನೀವು ಮತ್ತೆ ಹುಟ್ಟು ಸಾವುಗಳಿಗೆ ಸಿಕ್ಕಾಕ್ಕೋಬೇಡ. ಅದಕ್ಕೆ ಇನ್ನೊಂದು ಹೇಳ್ತಾರೆ ಮಹಾತ್ಮ, ಎಷ್ಟೋ ಕೋಟಿಗಟ್ಟಲೆ ಹೇಳಿದ್ದಾರೆ ಉಪಾಧಿಗಳು. ಅಲ್ಲಿರೋದು ನಮ್ಮ ಮನೆ, ಇಲ್ಲಿರೋದು ಸುಮ್ಮನೆ ಅಂತ ಏನಕ್ಕೆ ಹೇಳೋರೆ? ಅವ್ರಿಗೇನು ಮೆಂಟ್ಲು ಹಿಡ್ದೆ ಹೇಳಿರೋದು? ಬುದ್ಧಿ ಇಲ್ವಾ ಅವ್ರಿಗೆ? ನಾವಿಲ್ಲೇ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾಯಿದ್ವಿ. ಆ ಮನೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಪರಬೈಲದು ಆ ಮನೆ, ಇದು ಇಹಬೈಲು, ಇದು ಶಾಶ್ವತ ಇಲ್ಲ. ನಾವು ಬರೀ ಕೈನಲ್ಲೇ ಹೋಗ್ಬೇಕು ಇಲ್ಲಿಂದ. ನಾವು ಹೆಂಗೆ ಬಂದ್ವೋ ಹಂಗೆ ಹೋಗಬೇಕು. ಅಂದರೆ ಆ ಒಂದು ವಸ್ತು ಸಂಪಾದನೆ ಮಾಡ್ಕೊಂಬಿಟ್ಟು ಅಂದರೆ ಶಾಶ್ವತವಾಗಿ ಉಳ್ಕೊಂಬಿಟ್ಟಿದ್ದೀವಿ ನಾವು. ಬಂದಿದ್ದಾಯ್ತಿದು, ಹೋಗಲೇಬೇಕು, ಬಿದ್ದೋಗಬೇಕು ಅಂತ. ರಾಮನೇ ಇವಾಗ ತಿದಾನ. ಊರೂರಲ್ಲೇ ಎಲ್ಲ ದೇವಸ್ಥಾನ ಕಟ್ಕೊಂಡಿದ್ದಾರೆ. ಅವ್ರ ಶರೀರ ಐತಾ ಇವತ್ತಿಗೆ? ಇಲ್ಲ. ಸರಿ, ಅಂಥ ಕೃಷ್ಣ ಪರಮಾತ್ಮನಿದಾನ ಇವತ್ತಿಗೆ? ಅವರು ಇಲ್ಲ. ಯಾವ ಶರೀರ ಇಲ್ಲಿ ಇರೋಕ್ಕೆ ಚಾನ್ಸೇ ಇಲ್ಲ. ಅವನೆಂಥ ದೇವತೆಗಳಾದ್ರೂ ಚೆನ್ನಾಗಿ ಮೈಂಡ್ ಇಟ್ಟು ನೀವು ಯೋಚನೆ ಮಾಡಿರಿ. ನಾವು ಮಾತಾಡೋ ಒಂದು ಶಕ್ತಿ ಪರಮಾತ್ಮನು ನಮ್ಗೆ ಕೊಟ್ಟು ನಮ್ಮಲ್ಲಿ ಇದ್ದುಕೊಂಡೇ ಮಾತಾಡಿಸ್ತವನೆ. ಮಾತಾಡೋದು ಅವನೇ, ಕೇಳಿಸ್ಕೊಳ್ಳೋದು ಅವನೇ, ನೋಡ್ತಾ ಇರೋದು ಅವನೇ. ನಾವೇನಂದರೆ ಈ ತಪ್ಪು ದಾರಿಗಳು ಹೋಗ್ತಾಯಿದ್ದೀವಿ. ಆ ನೆಟ್ಟಿಗೆ ಆ ಗುರು ತೋರಿಸಂಗೆ ನಾವು ಹೋಗ್ಬಿಟ್ರೆ ಇವ್ಯಾವುದು ನಮಗೆ ಅಡ್ಡಿ ಬರಲ್ಲ. ಆದ್ದರಿಂದ ತಪ್ಪು ಮಾರ್ಗಕ್ಕೆ ಯಾವತ್ತೂ ಹೋಗಬೇಡ್ರಿ, ನೆಟ್ಟಿಗೆ ನಡೀರಿ, ಒಳ್ಳೆಯ ಗುರುಗಳನ್ನ ಆಶ್ರಯಿಸ್ರಿ. ನೀವು ನಿಮ್ಮ ಜನ್ಮ ರಾಹಿತ್ಯ ಪಟ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅದರಿಂದ ನಿಮ್ಗೆ ಬಂಧು ಬಳಗ ಸ್ನೇಹಿತರು ಎಲ್ಲರಿಗೂ ಈ ಒಂದು ವಿಡಿಯೋ ಶೇರ್ ಮಾಡಿರಿ. ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಅಷ್ಟೈಶ್ವರ್ಯಗಳು ಕೊಟ್ಟು ಈ ಒಂದು ಬ್ರಹ್ಮಜ್ಞಾನ ಕೊಟ್ಟು ಕಾಪಾಡಲಿ ಅಂತ ಸದ್ಗುರು ಪರಮಾತ್ಮನ, ಆ ನಿರಾಕಾರ ಪರಬ್ರಹ್ಮನ ನಾನು ಬೇಡ್ಕೊಳ್ತಾ ಇದ್ದೀನಿ. ಹರಿ ಓಂ. ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು.